ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ರೆ ಎಲ್ಲರೂ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರ ಅಂತ ಅನ್ಕೋತೀನಿ. ನಾನಿವತ್ತು ನಿಮ್ಮ ಮುಂದೆ ಒಂದು ದೇವರದ ವಿಡಿಯೋನ ನಿಮ್ಮ ಮುಂದೆ ಶೇರ್ ಮಾಡ್ಕೊತಾ ಇದ್ದೀನಿ. ಯಾವ ದೇವರಿಗೆ ಹೋಗಿದ್ವಿ, ಎಲ್ಲಿ ಹೋಗಿದ್ವಿ, ಯಾರ್ಯಾರ ಜೊತೆ ಹೋಗಿದ್ವಿ, ಏನು ಮಾಡಿದ್ವಿ, ಏನು ಹರಕೆ ಇತ್ತು ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಈ ವಿಡಿಯೋನ ನೋಡೋಕ್ಕಿಂತ ಮುಂಚೆ ನನ್ನ ಚಾನಲನ್ನು ಇನ್ನೂ ಯಾರೂ ಸಬ್ಸ್ಕ್ರೈಬ್ ಆಗಿದ್ದಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನನ್ನ ವಿಡಿಯೋನ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಬನ್ನಿ. ನಾವು ಇವತ್ತು ಹುಬ್ಬಳ್ಳಿ ಹತ್ತಿರದಲ್ಲಿರುವಂತಹ ನಾವು ಯಮನೂರ ದೇವಸ್ಥಾನಕ್ಕೆ ಹೋಗಿದ್ವಿ. ಅಂದರೆ ಇದು ಮುಸ್ಲಿಂ ದೇವಸ್ಥಾನ. ಇದಕ್ಕೆ ದೇವಸ್ಥಾನ ಅಂತಾರೆ, ಆಮೇಲೆ ಯಮನೂರಪ್ಪ ಅಂತಾರೆ, ಆಮೇಲೆ ರಾಜಬಾಗ್ಸ್ವಾರ್ ಅಂತಲೂ ಕರೀತಾರೆ. ಇವತ್ತು ನಾವು ಈ ದೇವಸ್ಥಾನದಲ್ಲಿ ಒಂದು ದೊಡ್ಡದಾದ ಹರಕೆಯನ್ನು ಇತ್ತು. ಯಾವುದಪ್ಪ ಅಂತಂತಂದರೆ ನನ್ನ ತಮ್ಮನ ತೂಕ ಸಕ್ಕರೆ ಕೊಡುವ ಹರಕೆ ಇತ್ತು. ಹಾಗಾಗಿ ನಾನು, ನಮ್ಮ ತಮ್ಮ, ಅಮ್ಮ ಜೊತೆಗೆ 4 ಜನ ಸೇರಿ ಹೋಗಿದ್ವಿ. ತಮ್ಮನಿಗೆ ತೂಕ ಸಕ್ಕರೆ ಕೊಡುವಾಗ ಈ ಥರ ಎಲ್ಲ ಮಾಡಿದರು. ಅಂದರೆ ಈ ಥರ ಕೈಗೆ ಹೂವಿನ ಇದು ಕಟ್ಟಿ, ಆಮೇಲೆ ಕೊರಳಲ್ಲಿ ಹಾರ ಹಾಕಿ ಆ ತೂಕದ ಮೇಲೆ ನಿಲ್ಲಬೇಕಂತೆ. ಅಂದರೆ ಇದು ಒಂದು ಸಂಪ್ರದಾಯ. ತೂಕ ಸಕ್ಕರೆ ಕೊಡೋಕ್ಕಿಂತ ಮುಂಚೆ ಈ ಥರ ಮಾಡಬೇಕು. ಅಂದರೆ ನಮ್ಮ ತಮ್ಮನಿಗೆ ಗೊತ್ತಿರಲಿಲ್ಲ, ಅದು ತಲೆ ಮೇಲೆ ಟೋಪಿ ಹಾಕೋಬೇಕು ಅಂತ ಅಮ್ಮ ಹಾಕಿದ್ರು. ಅವನಿಗೆ ಇವಾಗ ನಾವು ತೂಕ ನೋಡಬೇಕಾಗಿತ್ತು. ತೂಕ ನೋಡೋಕ್ಕೆ ನಿಲ್ಲಿಸಿದ್ರೆ ಅವನಿಗೆ ಒಂಥರ ಭಯ ಅನ್ನಿಸ್ತೈತೆ. ಇಷ್ಟೆಲ್ಲ ನಂಗೆ ಅಸಹ್ಯ ಮಾಡ್ತಾರೆ, ತುಂಬಾ ತೂಕ ಇದೆ ಹಾಗೆ ಹೀಗೆ ಅಂತ. ಅವನಿಗೆ ನಾವು ತೂಕ ಮಷಿನಲ್ಲಿ ನಿಲ್ಲಿಸಿದ್ವಿ. ಅವನಿಗೆ ಒಂಥರ ಅನ್ನಿಸ್ತೈತಿ, ಯಾಕಂತಂದರೆ ಇಷ್ಟು ವೇಟ್ ಇದೆ ನಿಂದು ಅಂತ ನಾವು ಜೋಕ್ ಮಾಡ್ತೀವಿ, ಕಾಮಿಡಿ ಮಾಡ್ತೀವಿ ಅಂತ ಹೇಳಿ ಅವನು ತೂಕದ ಮೇಲೆ ನಿಂತು ಆಮೇಲೆ ಸರ್ದ. ಆವಾಗ ಎಷ್ಟಿತ್ತು ಅಂತಂದರೆ 98 kg ಇತ್ತು. ಅಂದರೆ ನಾವು ದೇವರಿಗೆ ತೂಕ ಸಕ್ಕರೆ 98 kg ಕೊಡಬೇಕಾಗಿತ್ತು. ಇದು ತಮ್ಮ ತುಂಬ ಅಂತಂದರೆ ಒಂದು 8-9 ಇಯರಲ್ಲಿ ಅವನು ಅಷ್ಟು ಇದ್ದಾಗ ನಮ್ಮಮ್ಮ ಅವನಿಗೆ ಸ್ವಲ್ಪ ಹುಷಾರಿಲ್ಲದ ಟೈಮಲ್ಲಿ ಬೇಡ್ಕೊಂಡಿದ್ರಂತೆ. ಅದು ಇಲ್ಲಿವರೆಗೂ ನಮಗೆ ಮಾಡೋಕ್ಕಾಗಿರಲಿಲ್ಲ. ಹಾಗಾಗಿ ಈಗ ಆವಾಗ ಸ್ವಲ್ಪ ಅವನಿಗೆ ಹೆಲ್ತ್ ಅಪ್ಸೆಟ್ ಆಗೋದ್ರಿಂದ ಅಥವಾ ಅದು ತುಂಬ ಕನಸಲ್ಲಿ ಕಾಡೋದ್ರಿಂದ ನಾವು ಇವಾಗ ಅದು ಮಾಡಲೇಬೇಕಾಗಿತ್ತು. ಮಾಡಬೇಕು ಅಂತ ಹೇಳಿ ನಾವು ತುಲಾ ಸಕ್ಕರೆಯನ್ನು ಕೊಟ್ಟಿದ್ವಿ. ನೋಡಿ ಇವಾಗ ಅಂದರೆ ಇದು 70 kg ಇರುತ್ತಂತೆ. 70 kg ಇರುತ್ತೆ, ತೊಗೊಂಡ್ಬೇಡ ಹೀಗೆ ಅಂತಂದರು. ಇಲ್ಲ ಬೇಡ ಅಂದರೆ 1 kg ಹೆಚ್ಚು ಕಡಿಮೆ ಆಗಬಾರ್ದು ಅಂತ ನಾವು ಹೇಳಿ ಇದು ಎಷ್ಟು kg ಅಂತ ನೋಡಿದಾಗ ಅದೊಂದು 68 kg ಆಯಿತು. ಅಂದರೆ ಅದು ಸಕ್ಕರೆ, ಇದು ನಮ್ಮ ಕಡೆ ಬರುವಂಥ ವೈಟ್ ಸಕ್ಕರೆ ಇರಲ್ಲ, ಇದಕ್ಕೆ ಮಗ್ದುಮ್ ಸಕ್ಕರೆ ಅಂತಲೂ ಕರೀತಾರೆ. ಈ ಥರ ಸಕ್ಕರೆಯನ್ನು ನಾವು 98 kg ಸಕ್ಕರೆಯನ್ನು ಹೋಗಿ ನಾವು ರಾಜಬಾಗ್ಸ್ವಾರ್ ದೇವಸ್ಥಾನಕ್ಕೆ ಕೊಟ್ಟಿವಿ. ಅಂದರೆ ನಾವು ಬೇಡಿದಂತಹ ವರವನ್ನು ಅಥವಾ ನಾವು ಬೇಡಿದಂತಹ ಏನು ನಮ್ಮದು ಇಷ್ಟ ಆಗಿರುವಂಥದ್ದು ನಾವು ಏನು ದೇವರಲ್ಲಿ ಕೇಳ್ಕೊತೀವಲ್ಲ, ಅದು ತುಂಬಾ ಸಲೀಸಾಗಿ ದೇವರು ನಮಗೆ ವರವನ್ನು ನೀಡ್ತಾನೆ ಅನ್ನೋದು ನಮ್ಮ ನಂಬಿಕೆ. ಅಂದರೆ ಏನೇ ಕಷ್ಟ ಇದ್ದರೂ ಕೂಡ ನಮಗೆ ಇಲ್ಲೇ ಹೋದರೆ ತುಂಬಾ ನಮಗೆ ಆರಾಮ ಅನಿಸುತ್ತೆ, ಆಮೇಲೆ ಖುಷಿ ಅನಿಸುತ್ತೆ, ನಮ್ಮ ಹರಕೆ ಈಡೇರುತ್ತೆ. ಹಾಗಾಗಿ ನೀವು ಕೂಡ ನಿಮ್ಮ ಏನಾದರೂ ಹರಕೆ ಇದ್ದರೆ ಈ ಥರ ದೇವಸ್ಥಾನಕ್ಕೆ ಹೋಗಿ ಬೀಳ್ಕೊಂಡು ಬನ್ನಿ. ಇದು ಹುಬ್ಬಳ್ಳಿ ಹತ್ತಿರದಲ್ಲಿರುವಂತಹ ಯಮನೂರ ಪೀರ ಅಂತಲೂ ಕರೀತಾರೆ, ಚಾಂಗ್ದೇವ್ ಅಂತ ಕರೀತಾರೆ, ಯಮನೂರಪ್ಪ ಅಂತ ಕರೀತಾರೆ, ಆಮೇಲೆ ರಾಜಬಾಗ್ಸ್ವಾರ್ ಅಂತಲೂ ಕರೀತಾರೆ. ನೋಡಿ ಇಲ್ಲಿ ನಮಗೆ ಅದು ಸಕ್ಕರೆ ಕೊಟ್ಟಿದ್ದಲ್ದೇ ಮತ್ತೆ ನಾವು 10 ರೂಪಾಯಿ ಕೊಟ್ಟು ಸಕ್ಕರೆಯನ್ನು ತೊಗೊಂಡ್ವಿ. ಉಪ್ಪು ಎಣ್ಣೆ ಕೊಟ್ಟರು ಏನು ಇದೆ ಗೊತ್ತಿಲ್ಲ, ನಾನು ಕೇಳಿ ಕೂಡ ನೋಡಿದೆ. ಉಪ್ಪು ಆಮೇಲೆ ಎಣ್ಣೆದು ವಿಶೇಷ ಏನಂತಂದಾಗ ಇಲ್ಲ, ಅದು ಮೊದಲಿನಿಂದಲೇ ಬಂದಿರೋವಂಥದ್ದು ಸಂಪ್ರದಾಯ, ಹಾಗಾಗಿ ಅದು ಕೊಡಬೇಕಂತ ಹೇಳಿದರು. ನಾವು ಇವಾಗ ಅಲ್ಲಿ ಒಳಗಡೆ ಹೋಗಿ ನಾವು ತುಲಾಭಾರವನ್ನು ಕೊಟ್ಟು ಇವಾಗ ಅಂದರೆ ನಾವು ಲೈನಲ್ಲಿ ನಿಂತ್ಕೊಳ್ಳಿರಲಿಲ್ಲ. ಲೈನಲ್ಲಿ ನಿಂತ್ಕೊಂಡ್ರೆ ತುಂಬ ಲೇಟ್ ಆಗುತ್ತೆ ಅಂತ ಹೇಳಿ ನಾವು ಸೀದಾ ಹೋಗಿ ಗರ್ಭಗುಡಿಯಲ್ಲಿನೇ ಹೋಗ್ತಾ ಇದ್ದೀವಿ. ನೋಡಿ ಇವಾಗ ನಾನು ಮುಂದೆ ಈಗಾಗಲೇ ನಿಮಗೆ ದೊಡ್ಡದಾಗಿರುವಂತಹ ಗೇಟನ್ನು ತೋರಿಸಿದೆ, ದ್ವಾರ ಬಾಗಿಲವನ್ನು ತೋರಿಸಿದೆ. ಅದು ಕೂಡ ಅಲ್ಲಿ ಕೂಡ ಹೋದರೆ ಈ ಥರ ಲೈನಲ್ಲಿ ನಿಂತ್ಕೋಬೇಕಾಗುತ್ತೆ. ನಮಗೆ ಮತ್ತೆ ವಾಪಸ್ ಬರಬೇಕಾಗಿತ್ತಲ್ಲ, ಹಾಗಾಗಿ ಇಲ್ಲ ನೀವು ಡೈರೆಕ್ಟ್ ಒಳಗೆ ಬನ್ನಿ ಅಂತ ಹೇಳಿದ್ರು ಅಲ್ಲಿರೋರು ಜನ. ನಾವು ಡೈರೆಕ್ಟ್ ಫುಲ್ ಗರ್ಭಗುಡಿ ಹತ್ರ ಒಳಗಡೆ ಹೋದ್ವಿ. ಗರ್ಭಗುಡಿಯಲ್ಲಿ ಹೋಗಿ ನಾವು ಅಂದರೆ ತುಲಾ ಸಕ್ಕರೆಯನ್ನು ಕೊಟ್ಟು, ಅಂದರೆ ತೂಕ ಸಕ್ಕರೆ ಸಮ ತೂಕ ಸಕ್ಕರೆಯನ್ನು ಕೊಟ್ಟು ದೇವರ ಆಶೀರ್ವಾದವನ್ನು ಕೂಡ ಪಡ್ಕೊಂಡ್ವಿ. ಹಾಗೆ ನಮ್ಮ ದೊಡ್ಡಮ್ಮರದ್ದು ಕೂಡ ಅವ್ರದ್ದು ಹರಕೆ ಇತ್ತಂತೆ. ಅವರು ಕೂಡ 10,000ದ ಒಂದು ಕಾಣಿಕೆಯನ್ನು ಹುಂಡಿಗೆ ಹಾಕು ಅಂತ ಹೇಳಿದರು. ಹಾಗೆ ನಾವು 10,000ದ ಒಂದು ಕಾಣಿಕೆಯನ್ನು ಹುಂಡಿಗೆ ಹಾಕಿ ನಮ್ಮದು ಇಷ್ಟು ಹರಕೆ ಈಡೇರಿಸಿ ಅವ್ರದ್ದು ಇಷ್ಟು ಹರಕೆಯನ್ನು ಈಡೇರಿಸಿ ಬಂದ್ವಿ. ನೋಡಿ ಇವಾಗ ನಾವು ಗರ್ಭಗುಡಿಯಲ್ಲಿ ತೋರಿಸ್ತಾ ಇದ್ದೀನಿ. ಈ ಥರ ತಂದು ನಮ್ಮದು ಸಕ್ಕರೆಯನ್ನು ತಂದುಬಿಟ್ರು. ಆಮೇಲೆ ಮತ್ತೆ ನಾವು ಹಾರ, ಆಮೇಲೆ ಸಪ್ರೇಟ್ ಆಗಿರುವಂತಹ ಸಕ್ಕರೆಯನ್ನು ತೊಗೊಂಡು ದೇವರಿಗೆ ನಾವು ಕೊಟ್ವಿ. ನೋಡಿ ಒಳಗಡೆ ಈ ಥರ ಇದೆ, ನೀವು ಕೂಡ ನೋಡಿರಬೇಕು. ನೋಡಿ ಈ ದೇವರ ಬಗ್ಗೆ ನೀವು ಏನಾದರೂ ಕಮೆಂಟ್ ಹೇಳಬೇಕು ಅಂತಂದರೆ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತೀನಿ. ನೋಡಿ ಈ ಥರ ಇದೆ ಒಳಗಡೆ ಗರ್ಭಗುಡಿಯಲ್ಲಿ. ಬೆಳ್ಳಿ ಮಂಚ ಇದೆ, ಅಂದರೆ ದೇವರು ಮಲಗುವಂತಹ ಮಂಚ. ನೀವು ಕೂಡ ಆಶೀರ್ವಾದ ಪಡ್ಕೊಳ್ಳಿ ಅಂತ ಹೇಳ್ತೀನಿ. ನೋಡಿ ಇವಾಗ ಫುಲ್ ಅಂದರೆ ಹುಲ್ಲಿ ಮೇಲೆ ಕುಂತಿರುವಂತಹ
ದೇವರು ಹುಲಿ ಮೇಲೆ ಕುಂತಿದ್ದಾನೆ. ಆಮೇಲೆ ಅದು ಮೂಗುದಾರ ಏನಂತಾರಲ್ಲ ಹಾವು ಇದೆ, ಕೈಯಲ್ಲಿ ಹಾವಿನ ಚಡಿ ಇದೆ, ಆ ಚೇಳಿನ ಮೂಗುದಾರ ಇದೆ, ಹಾವಿನ ಚಡಿ ಇದೆ. ನೋಡಿದ್ರೆ ಮೈ ಜುಮ್ ಅನ್ನುತ್ತೆ. ನಿಮಗೆ ಫೋಟೋ ಕೂಡ ಹಾಕ್ತೀನಿ ನೋಡಿ, ನಾನು ತಮ್ನೇಲಲ್ಲಿ ಕೂಡ ಹಾಕಿದ್ದೀನಿ ನೋಡಿ. ಇವಾಗ ನಾವು ಇಲ್ಲಿ ಫುಲ್ ಹೋಗಿ ನಮಸ್ಕಾರ ಮಾಡಿದ್ವಿ, ನಮ್ಮದು ಕೇಳ್ಕೊಂಡು ಬಂದ್ವಿ. ಆಮೇಲೆ ಎಲ್ಲ ಅಂದರೆ ಒಳ್ಳೆಯದಾಗುತ್ತೆ. ತುಂಬಾ ನಾವು ನಂಬಿರುವಂತಹ ದೇವರಿದು, ತುಂಬಾ ಖುಷಿಯಾಗುತ್ತೆ. ನಾನು ತಮ್ಮನ ತೆಗೆದಿರುವಂತಹ ಫೋಟೋ ಕೂಡ ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ. ಅಲ್ಲಿ ಬಾಬಾ ಸಾಹೇಬ್ಗಳಂತ ಗುಡಿಯಿಂದ ಆಚೆ ಬರುವಾಗ, ಅಂದರೆ ಗರ್ಭಗುಡಿಯಿಂದ ಆಚೆ ಬರುವಾಗ ಅಲ್ಲಿ ಬಾಬಾ ಸಾಹೇಬ್ಗಳು ಮುತ್ತೆ ಇರ್ತಾರೆ, ಅವರಿಗೆ ನಾವು ಕಾಣಿಕೆಯನ್ನು ಕೊಟ್ವಿ. ಹಾಗೆ ಅಂದರೆ ಅಲ್ಲಿ ಕೊಡಬೇಕು ಅಂತ, ಅಲ್ಲೇ ನಿಂತಿರ್ತಾರಲ್ವ ಹಾಗೆ ಕೊಡಬೇಕು ಅಂತ ಕಾಣಿಕೆಯನ್ನು ಕೊಟ್ಟು ಅವರ ಆಶೀರ್ವಾದ ಪಡ್ಕೊಂಡು ನಾವು ಬಂದ್ವಿ. ಈ ವಿಡಿಯೋನ ಏನು ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು, ಬೈ.